ಮಾಧ್ಯಮ ಸ್ನೇಹಿತರೆ, ಹಿರಿಯರೇ, ಎಲ್ರಿಗೂ ನಮಸ್ಕಾರ ಹೇಳ್ತಾ, ಏನಿವತ್ತು ಪತ್ರಿಕಾಗೋಷ್ಠಿ ಕರೆದಿರೋಂಥ ಉದ್ದೇಶ ಏನಂದರೆ, ಇತ್ತೀಚಿನ ದಿನಗಳಲ್ಲಿ ಒಂದು ವಾರದಿಂದ ಈ ಪತ್ರಿಕಾ ಮಾಧ್ಯಮದಲ್ಲಿ, ಪ್ರಿಂಟೆಡ್ ಮೀಡಿಯಾದಲ್ಲಿ ಪುರಸಭೆಯಲ್ಲಿ ನಡೀತಾ ಇರ್ತಕ್ಕಂಥ ಕಾಮಗಾರಿ ವಿಚಾರವಾಗಿ ಏನು ಪ್ರಸ್ತುತವಾಗಿ ನೀವು ಮಾಹಿತಿಗಳನ್ನ ವರದಿ ಮಾಡಿದ್ದೀರಿ, ಆ ವಿಚಾರವಾಗಿ ಒಂದೆರಡು ವಿಷಯ ಹೇಳೋಣ ನಿಮ್ಮನ್ನೆಲ್ಲ ಕರೆದಿದ್ದೇವೆ. ಏನಂದ್ರೆ, ಇತ್ತೀಚಿನ ದಿವಸಗಳಲ್ಲಿ ಬಿಡದಿ ಪುರಸಭಾ ಪ್ರಕರಣದಲ್ಲಿ ಕಾಮಗಾರಿ ಎಲ್ಲಾ ತರಹದ ಕಾಮಗಾರಿಯನ್ನು ಚಾಲನೆ ನೀಡಿದ್ದೀವಿ. ಆ ಚಾಲನೆ ನೀಡುವಂಥ ಸಮಯದಲ್ಲಿ ಕೆಲವೊಂದು ಸಾರ್ವಜನಿಕರಿಗೆ ತೊಂದರೆನೂ ಆಗ್ತಾ ಇದೆ. ಅದಕ್ಕೆ ಮೊನ್ನೆ ಲಾಸ್ಟ್ ವಾರದಲ್ಲೇ ಪ್ರೆಸ್ ಮೀಟಲ್ಲಿ ಕರೆದಂಥ ಸಮಯದಲ್ಲಿ ಆ ಸಾರ್ವಜನಿಕರಿಗೆ ತಿಳಿ ಹೇಳಿದ್ದೇವೆ, ಇನ್ನೊಂದು 2-3 ತಿಂಗಳಲ್ಲಿ ಕೆಲಸ ಕಾಮಗಾರಿ ಎಲ್ಲ ಪೂರ್ಣಗೊಳ್ತದೆ. ಕೆಲಸ ಕಾಮಗಾರಿ ಪೂರ್ಣಗೊಂಡ್ಮೇಲೆ ಏನೇನು ಸಮಸ್ಯೆ ಇದೆ ಎಲ್ಲ ಸಮಸ್ಯೆಗೂ ನಿಮಗೆ ತಿಲಾಂಜಲಿ ಸಿಗ್ತದೆ ಅಂತ ಹೇಳಿದ್ದೇವೆ. ಆದರೂ ಸಹ ಇತ್ತೀಚಿನ ದಿನಗಳಲ್ಲಿ ಮೊನ್ನೆ ನನ್ನ ವಾರ್ಡ್ನಲ್ಲೇ ಒಂದು ಗ್ಯಾಸ್ ಲೈನ್ ಪೈಪ್ ಕಾಮಗಾರಿ ನಡೆಯೋ ಟೈಮಲ್ಲಿ ಗ್ಯಾಸ್ ಲೈನನ್ನು ಮಾಹಿತಿ ನೀಡದೆ ಅಲ್ಲೊಂದು ಕೆಲಸ ಮಾಡಿದ್ದಾನೆ. ಆ ಕಾಮಗಾರಿ ವಿಚಾರವಾಗಿ ಪುರಸಭೆ ಹಣ ಪೋಲ್ ಮಾಡಿದ್ದಾರೆ. ಪುರಸಭೆ ಹಣ ತುಂಬ ನಷ್ಟ ಮಾಡ್ತಿದ್ದಾರೆ. ಆ ವಾರ್ಡ್ ಸದಸ್ಯರು ಗಮನಕ್ಕೆ, ಆ ವಾರ್ಡ್ ಸದಸ್ಯರು ಆ ಹಣನ ಪೋಲ್ ಮಾಡಿದ್ದಾರೆ ಅಂತೆಲ್ಲ ಮಾಹಿತಿ ಏನು ನಮ್ಮ ಜನರಿಗೆ ತಪ್ಪು ಸಂದೇಶ ಹೋಗಿದೆಯೋ ಆ ವಿಚಾರವಾಗಿ ನಾವು ಹೇಳ್ತಾ ಇದ್ದೇವೆ. ಆ ವಾರ್ಡು ಸಂಬಂಧಪಟ್ಟಂಥ ನನ್ನದೇ ಸಂಬಂಧಪಟ್ಟಂಥ ನನ್ನ ವಾರ್ಡೇ ಆಗಿರೋದ್ರಿಂದ ನಾನು ಅದನ್ನು ತುಂಬ ಮುತುವರ್ಜಿ ತೊಗೊಂಡು ನಿಮ್ಮಲ್ಲಿ ಹೇಳ್ತಾ ಇದ್ದೇನೆ. ಆ ಕಾಮಗಾರಿ ಚಾಲು ಆಗಿ ಇನ್ನೂ ಆ ಕಾಮಗಾರಿ ಪೂರ್ಣಗೊಂಡಿಲ್ಲ. ಆ ಪೂರ್ಣಗೊಂಡೇ ಇರೋ ಟೈಮಲ್ಲೂ ಸಹ ಆ ಗ್ಯಾಸ್ ಲೈನ್ ಪೈಪ್ ಏನು ಮಾಡಿದ್ದಾನೆ, ಆ ಒಂದು 35-40 ಮೀಟರ್ ರೋಡ್ ಏನು ಮಾಡಿದ್ದಾನೆ, ಅದನ್ನು ಗ್ಯಾಸ್ ಲೈನ್ 9 ಇಂಚ್ ತೆರವು ಮಾಡಿದ್ದಾನೆ. ಅದನ್ನು ನಿಮಗೆ ಯಾರೋ RTI ಕಾರ್ಯಕರ್ತರಾಗ್ಬೋದು, ಇಲ್ಲಿ ಸಾರ್ವಜನಿಕರಾಗ್ಬೋದು, ಯಾರಾದರೂ ಮಾಹಿತಿ ನೀಡಿರ್ಬೋದು. ನಿಮಗೆ ಅವ್ರ ಮಾಹಿತಿ ನೀಡಿದಂಥ ಸಂದರ್ಭದಲ್ಲಿ ಅಟ್ಲೀಸ್ಟ್ ನೀವು ಆ ವಾರ್ಡ್ ಸಂಬಂಧಪಟ್ಟ ಸದಸ್ಯರನ್ನ ನೀವು ಒಂದು ಫೋನ್ ಮಾಡೋದು, ಅದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಿತ್ತು. ಅದ್ರ ಮಾಹಿತಿ ತಿಳ್ಕೊಂಡು ನೀವು ವರದಿ ಮಾಡಿದರೆ ಅದ್ರ ಬಗ್ಗೆ ನಾನೇ ನಿಮಗೆಲ್ಲ ವಿಷಯ ತಿಳಿಸ್ತಿದ್ದೆ. ಅಟ್ಲೀಸ್ಟ್ ನೀವು ಯಾರೂ ಸಹ ನಮಗೆ ಒಂದು ಮಾಹಿತಿ ಕೊಡಲಿಲ್ಲ. ಎಲ್ಲ ನಮ್ಮ ಹಿರಿಯರು ಸ್ನೇಹಿತರಾಗಿರೋದ್ರಿಂದ ನಿಮ್ಗೆ ಇಷ್ಟೊಂದು ಹೇಳ್ತಾ ಇದ್ದೀನಿ ಅಷ್ಟೇ. ಅಲ್ಲಿ ಯಾರೋ ಒಬ್ಬ ಆಗದಿರೋರು ಇರ್ತಾರೆ, ಆಗೋರು ಇರ್ತಾರೆ ವಾರ್ಡಲ್ಲಿ, ಊರಲ್ಲಿ ಅಂದಮೇಲೆ ಯಾರೋ ಒಬ್ಬ ಹೇಳಿದ ತಕ್ಷಣ ಅದನ್ನು ವರದಿ ಮಾಡಿದ್ದು ನನಗೆ ತುಂಬ ಬೇಸರ ಆಯಿತು. ಅದ್ರ ಬಗ್ಗೆ ನಮ್ಮ ವಾರ್ಡಲ್ಲೂ ಸಾರ್ವಜನಿಕರು ನಮ್ಮ ವಾರ್ಡಲ್ಲಿ ಯಾಕೆ ನಿಮ್ಮ ಮೇಲೆ ಈ ಥರ ಬರೆದಿದ್ದಾರೆ ಅಂತ ವಿಷಯ ಹೇಳಿದ್ದಕ್ಕೆ ಈ ಪ್ರೆಸ್ ಮೀಟ್ ಕರೆದು ಹೇಳ್ತಾ ಇದ್ದೇನೆ. ಅದರಲ್ಲಿ ಕಾಮಗಾರಿ ಚಾಲುವಾಗಿ ಯಾವುದೇ ಥರದ ಹಣನೂ ನಮ್ಮ ಪುರಸಭೆಯಿಂದ ವರದಿ ಮಾಡಿಲ್ಲ. ಇನ್ನೂ ಆ ರೋಡು ಕಂಟಿನ್ಯೂಟಿ ರೋಡು ಕಾಮಗಾರಿ ಮಾಡಬೇಕಿತ್ತು. ಆ ಗ್ಯಾಸ್ ಲೈನ್ ಅಂದಮೇಲೆ ಕಂಪ್ಲೇಂಟು ಕೊಟ್ಟಿದ್ದೇವೆ. ಅದು ಕಾಮಗಾರಿ 9 ಇಂಚ್ ಅಂತ ಕೊಡ್ದಿದ್ಯೋ ಅದ್ರ ವಿಚಾರವಾಗಿ ಅವ್ರನ್ನ ಕರೆಸಿ, ಕಾಂಟ್ರಾಕ್ಟರ್ನ ಕರೆಸಿ ಏನಾಗಿದೆಯೋ ಅದನ್ನು ಯಥಾಸ್ಥಿತಿ ಮಾಡಿ ನಿಮ್ಮ ಕಾಮಗಾರಿದು ಏನು ಬಿಲ್ ಇದೆಯೋ ಅದನ್ನು ತೊಗೊಂಡೋಗಿ ಅಂತ ಮಾಹಿತಿನೂ ಹೇಳಿದ್ದೇವೆ. ಆ ವಿಚಾರವಾಗಿ ನಮ್ಮ ಸಾರ್ವಜನಿಕರು ತಪ್ಪು ಸಂದೇಶ ಹೋಗ್ಬಾರ್ದು ಅಂತ. ಯಾಕಂದರೆ ಅದೇ ರೀತಿ ಕೇತುನಳ್ಳಿ ರಸ್ತೆ ಒಂದು, ಅದಾದಮೇಲೆ ನೆಕ್ಸ್ಟ್ 10ನೇ ವಾರ್ಡ್ ಒಂದು, ಅದಾದಮೇಲೆ 18ನೇ ವಾರ್ಡಲ್ಲಿ ಕೆರೆದು ಅಭಿವೃದ್ಧಿ ಮಾಡೇ ಇಲ್ಲ ಅಂತ ಹಾಕಿದ್ರೆ ಆ ವಿಚಾರವಾಗಿ ಎಲ್ಲ ಒಂದೊಂದೇ ದಿನ ಬರ್ತಾ ಇರೋದ್ರಿಂದ ಎಲ್ಲ ವಿಚಾರನೂ ಏನಾದರೂ ತಿಳಿದಿದ್ರೆ ನಮಗೆ ವಿಷಯ ತಿಳಿಸಿ ಹೇಳಿ. ಏನಾದ್ರು ವಿಷಯ ಅದರಲ್ಲಿ ತಪ್ಪಿದ್ರೆ ನಾವು ತಿದ್ದೋತೀವಿ. ಏನು ಮಾಹಿತಿ ಕೊಡ್ತೇ ಇದ್ದರೆ ನಿಮ್ಮದು ಮಾಹಿತಿನೂ ಕೊಡ್ತೇವೆ ಅಂತ ಹೇಳೋದಕ್ಕೆ ವಿಚಾರ ಕರೆದಿದ್ದು. ಅದಾದಮೇಲೆ ಬಿಡದಿಲ್ಲಿ ಎಲ್ಲ ವಾರ್ಡು ಎಲ್ಲ ಬೀದಿಲ್ಲೂ ಕಾಮಗಾರಿ ನಡೀತಿದೆ. ಈ ಥರ ಸಮಸ್ಯೆ ಬರೋದು ಸರ್ವೇ ಸಹಜ ಆಗಿರೋದ್ರಿಂದ ಯಾರಾದರೂ ನಮ್ಮ ಬಿಡದಿಲ್ಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಜನ RTI ಅನ್ನೋದಕ್ಕಿಂತ ಸಂಘಟನೆ ಅವು ಇವು ಹೆಸರಿಟ್ಕೊಂಡು ತುಂಬ ಜನ ಬಂದಿದ್ದಾರೆ. ಪುರಸಭೆ ಸುಮ್ಮನೆ ಕೆಲಸ ಮಾಡೋದಕ್ಕೆ ಅದು ಮಾಡಬೇಡ ಇದು ಮಾಡಬೇಡ ಅಂತ ಸುಮ್ಮನೆ ಲೆಟ್ರು ಸಹ ಕೊಡ್ತಿದ್ದಾರೆ. ನಿಮ್ಮ ಪತ್ರಿಕಾ ಮಾಧ್ಯಮದವ್ರಿಗೂ ಸಹ ಇಲ್ದಿರೋ ಸುಳ್ಳು ಮಾಹಿತಿನೂ ನೀಡ್ತಿದ್ದಾರೆ. ನಾವು ಆ ವಿಚಾರವಾಗಿ ನಾವು ಸರ್ಕಾರದ ಹಣ ಪೋಲ್ ಮಾಡೋ ಅಂಥದ್ದು ಯಾವುದು ನಾವು ಮಾಡೋದಿಲ್ಲ. ಇವತ್ತು ಮೊನ್ನೆ ನಡೆದಿರೋಂಥ ವಿಚಾರವಾಗಿ ಅಷ್ಟೇ ಸರ್ಕಾರದ ಹಣ ₹1 ನಾವು ಅಪೋಲ್ ಮಾಡಿಲ್ಲ. ಯಾವುದೇ ಸಹ ಬಿಲ್ ಮಾಡಿಲ್ಲ. ಅದು ನನಗೆ ಸಂಬಂಧಪಟ್ಟ ನನ್ನ ವಾರ್ಡ್ ಆಗಿರೋದ್ರಿಂದ ಇಷ್ಟೊಂದು ಮುತುವರ್ಜಿ ತಗೊಂಡು ಹೇಳ್ತಾ ಇದ್ದೀನಿ. ಆಮೇಲೆ ಇಲ್ಲಿ ಇತ್ತೀಚಿನ ದಿವಸಗಳಲ್ಲಿ ಎಲ್ಲ ವಾರ್ಡಲ್ಲಿ ಕೆಲಸ ನಡೀತಿದ್ದಾವೆ. ಎಲ್ಲ ಸದಸ್ಯರು ಸೇರಿ ಸಹ ಮಾಡಿದ್ದೇವೆ. ವಿರೋಧ ಪಕ್ಷದ ನಾಯಕರು ಮೊನ್ನೆ ಹೇಳಿದ್ದೇವೆ, ಅವರು ವಿರೋಧ ಪಕ್ಷದವರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ಅವ್ರನ್ನ ಜೊತೆಲಿ ಒಂದಾಕೊಂಡೇ ಇಷ್ಟು ಕಾಮಗಾರಿನ ಚಾಲನೆ ನೀಡಿದ್ದೇವೆ ಅಂತಲೂ ಹೇಳಿದ್ದೇನೆ. ನಮ್ಮ ಸದಸ್ಯರು ಎಲ್ಲರಿಗೂ ಮಾಹಿತಿ ಇದ್ದಾವೆ. ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಇನ್ನೂ 2-3 ಮಾಹಿತಿಗಳು ಇದ್ದಾವೆ. ಅದನ್ನು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಉಮೇಶ್ ಅವರು ಅದನ್ನು ನಿಮಗೆ ತಿಳಿಸ್ತಾರೆ ಅಂತ ಹೇಳ್ತಾ ಅವ್ರಿಗೆ ಈ ಮಾತನ್ನ ಮಾತಾಡೋಕ್ಕೆ ಅವಕಾಶ ಕೊಡ್ತಾರೆ.